ಕಾಂಗ್ರೆಸ್ನಲ್ಲಿ ಮುಂದುವರಿದಿದೆ ಅತೃಪ್ತ ರಾಜಕೀಯ. ಡಿಸಿಎಂ ಆದಂತಹ 15 ದಿನದಲ್ಲೇ ಪಕ್ಷದ ಶಾಸಕರಿಗೆ ಬೇಡವಾಗಿ ಹೋಗಿದ್ದಾರೆ ಪರಮೇಶ್ವರ್. ಬೆಂಗಳೂರು ಅಭಿವೃದ್ಧಿನ ಕಾಂಗ್ರೆಸ್ ಶಾಸಕರುಗಳಿಗೆ ಸ್ಪಂದಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಿಟಿ ರೌಂಡ್ಸ್ ಮಾಡಿ ಅಂದ್ರೆ ಹೀಗ್ ಬಂದ್ ಹಾಗೆ ಹೋದ್ರಂತೆ ಪರಮೇಶ್ವರ್ ಬಗ್ಗೆ ಸಿದ್ದರಾಮಯ್ಯ ಬಳಿ ಗೋಳನ್ನ ತೋಡ್ಕೊಂಡಿದ್ದಾರಂತೆ ಕೈ ಶಾಸಕರು. ಬರೋಣ ಬಿಡ್ರಿ ಅಂತಾರಂತೆ ಉಪಮುಖ್ಯಮಂತ್ರಿ ಪರಮೇಶ್ವರ್. ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಮಾದರಿಯಲ್ಲಿ ಶಾಸಕರನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುವಂತೆ ಪರಮೇಶ್ವರ್ಗೆ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಪಕ್ಷದ ಹಿರಿಯ ಶಾಸಕರಿಂದ ಲಾಬಿ ಕೂಡ ನಡೀತಾ ಇದೆಯಂತೆ. ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಕೇಶ್. ಪರಂ ವಿರುದ್ಧ ಕೈ ಶಾಸಕರು ಏನಂತ ಅಳಲು ತೋಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಹತ್ರ. ಸಿದ್ದರಾಮಯ್ಯ ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ? ಶಕುಂತಲಾ, ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು. ಆದ್ರೆ ಇದು ಟೂ ಅರ್ಲಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರು ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಸುಮಾರು 15-20 ದಿನ ಆಗಿರ್ಬೋದು. ಅಷ್ಟರೊಳಗಡೆ ಅವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥ ದೂರ ನೀಡಿರುವಂತ ಒಂದು ಉದ್ದೇಶ ಯಾವುದು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಒಂದು ಸಿಟಿ ರೌಂಡ್ಸ್, ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಮಾಡ್ತಿದ್ರಲ್ಲ, ಆ ಮಾದರಿಯಲ್ಲಿ ಎಲ್ಲ ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆರಂಭದಿಂದಲೇ ಸಿಟಿ ರೌಂಡ್ಸ್ ಶುರು ಮಾಡಿದ್ರೆ ಅಲ್ಲಿನ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಹೋದ್ರೆ ಒಂದು ಒಳ್ಳೆ ಇಮೇಜ್ ಬರುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಶಾಸಕರು ಹೇಳ್ತಕ್ಕಂಥ ಮಾತು ಸರಿಯಾಗಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನ ಬೆಂಗಳೂರಿನ ಹೊರಗಿನವರಿಗೆ ಕೊಟ್ಟಿದ್ದು ಸರಿಯಲ್ಲ ಅನ್ನುವಂತ ಮಾತು ಕೂಡ ಕಾಂಗ್ರೆಸ್ನ ಬೆಂಗಳೂರು ಶಾಸಕರುಗಳಲ್ಲೇ ಕೇಳಿ ಬರ್ತಿರುವಂತ ಮಾತು. ಏನಾದ್ರೂ ಅದನ್ನ ಪಡೆಯುವಂತ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯ ಒಂದು ಲಾಬಿ ನಡೀತಾ ಇದಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡುತ್ತೆ. ಆದ್ರೆ ಪರಮೇಶ್ವರ್ ಈಗಾಗಲೇ 2 ಕಡೆ ಭೇಟಿ ಕೊಟ್ಟಿದ್ದಾರೆ. ಒಂದು ಸಿ.ವಿ. ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ, ಅಲ್ಲಿ ಬಿಜೆಪಿ ಶಾಸಕರು ಇರುವಂತ ಕ್ಷೇತ್ರ. ಮತ್ತೊಂದು ಕಡೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಡಂಪಿಂಗ್ ಯಾರ್ಡ್ಗಳಿಗೆ, ಅದು ಕೂಡ ಕಾಂಗ್ರೆಸ್ ಶಾಸಕರು ಇರುವಂತ ಕ್ಷೇತ್ರ. ಆದ್ರೆ 2 ಕಡೆಗೆ ಇದರಿಂದ ಭೇಟಿ ಕೊಟ್ಟಿದ್ದಾರೆ ಬಿಟ್ರೆ ಸಿಟಿ ರೌಂಡ್ಸ್ ಅಂತ ಮಾಡಿಲ್ಲ. ಪರ್ಟಿಕ್ಯುಲರ್ ಒಂದು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಭೇಟಿ ಕೊಟ್ಟಿದ್ದು ತಪ್ಪಾ ಅನ್ನುವಂತ ಒಂದು ಪ್ರಶ್ನೆ. ಅಥವಾ ಶಾಸಕರು ಹೇಳಿದಾಗ ಪರಮೇಶ್ವರ್ ಅವರು ಲೇಸಿಯಾಗಿ ಆಯ್ತು ಮಾಡೋಣ ಬಿಡಿ ಅನ್ನುವಂಥದ್ರಲ್ಲಿ ಮಾತನಾಡಿದ್ರ ಅನ್ನುವಂಥದ್ದು ಕೂಡ ಒಂದು ನಿಜಕ್ಕೂ ಮೂಡುವಂತ ಒಂದು ಪ್ರಶ್ನೆ. ಎರಡು ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ ಇದನ್ನ. ಆದ್ರೆ ಈ ರೀತಿ ಒಂದು ದೂರನ್ನಂತೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಶಾಸಕರುಗಳು ಅಳಲು ತೋಡ್ಕೊಂಡಿರೋದಂತೂ ಹೌದು ಶಕುಂತಲಾ. ಅಂದ್ರೆ ಒಂದು ಕಡೆ ಕೆಲಸ ಮಾಡ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರು ಮನ್ಸು ಮಾಡ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಖಾತೆಗಾಗಿ ಕಣ್ಣಿಟ್ಟಿದ್ದಾರೆ ಅನ್ನೋದು ಪ್ರಮುಖವಾಗುತ್ತಲ್ವಾ ಇಲ್ಲಿ? ಖಂಡಿತ ಹೌದು. ಯಾಕಂತಂದ್ರೆ ಈಗ ಗೆದ್ದಿರ್ತಕ್ಕಂಥಲ್ಲಿ 2-3 ಬಾರಿ ಗೆದ್ದಂತ ತುಂಬಾ ಜನ ಇದ್ದಾರೆ. ಸಹಜವಾಗಿಯೇ ಬೆಂಗಳೂರಿನ ಶಾಸಕರುಗಳಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿದ್ರೆ ಬೆಂಗಳೂರಿನ ಮೇಲೆ ಒಂದು ಹಿಡಿತ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇದೆ. ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇರ್ಬೋದು, ರೋಷನ್ ಬೇಗ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಇನ್ನು ಸಚಿವ ಸ್ಥಾನವನ್ನು ಪಡೆದಿಲ್ಲ. ಅವರಿಗೂ ಕೂಡ ಒಂದು ಖಾತೆಯ ಬಗ್ಗೆ ಕಣ್ಣಿರುವಂತ ಸಾಧ್ಯತೆ ಇದೆ. ಅಥವಾ 2ನೇ ಬಾರಿ ಗೆದ್ದಂತ ಶಾಸಕರುಗಳು ಸುಮಾರು ಜನ ಇದ್ದಾರೆ, ಅವರಿಗೂ ಕೂಡ ಒಂದು ಆಸೆ ಇರಬಹುದು. ಆ ಕಾರಣಕ್ಕಾಗಿ ಈ ರೀತಿ ದೂರನ್ನ ಕೊಟ್ರ, ಅಥವಾ ಪರಮೇಶ್ವರ್ ಅವರು ಏನಾದ್ರೂ ಸಿಟಿ ರೌಂಡ್ಸು ಅಥವಾ ನಮ್ಮ ಕ್ಷೇತ್ರಗಳಿಗೆ ಬನ್ನಿ ಅನ್ನೋ ವಿಚಾರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೆ 2 ಆಂಗಲ್ ನೋಡ್ಬೇಕಾಗುತ್ತೆ. 2ರಲ್ಲಿ ಯಾವುದು ನಿಜ ಅನ್ನುವಂಥದ್ದು ಹೇಳೋದು ಕಷ್ಟ. ಆದ್ರೆ 2 ಆಂಗಲ್ ಅಲ್ಲೂ ಕೂಡ ಈ ಮಾತುಕತೆ ಆಗಿರೋದು ಸತ್ಯ. ಮತ್ತೆ ಆ ವಿಚಾರವಾಗಿ ಒಂದು ದೂರನ್ನು ಕೊಟ್ಟಿರುವಂತದ್ದು ಕೂಡ ನಿಜ ಶಕುಂತಲಾ. ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಡೀಟೇಲ್ಸ್.